ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೋಜಾ. ಫ್ರೆಂಡ್ಸ್, ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನಿರುತ್ತೆ ಅಂತ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ. ವಿಡಿಯೋ ಪೂರ್ತಿ ನೋಡಿ, ಹೇಗೆ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಈ ಕ್ಲಿಪ್ಪಿಂಗ್ ಏನು ನೋಡ್ತಾ ಇದ್ದೀರಾ, ಈ ಥರ ವ್ಯೂ ಅಂದರೆ ನನಗೆ ಸಖತ್ ಇಷ್ಟ. ಈ ವಿಡಿಯೋದಲ್ಲಿ ಮೇನ್ ಟಾಪಿಕ್ ಬಂದು ಇವತ್ತು ಇಯರಿಂಗ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಡೈಲಿ ವೇರ್ ಯೂಸ್ ಮಾಡೋಂಥ ಇಯರಿಂಗ್ಸು, ಹಾಗೆ ಫಂಕ್ಷನ್ ವೇರ್ ಇಯರಿಂಗ್ಸ್ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಏನಂದರೆ ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಟ್ರೆಂಡಿಂಗಲ್ಲಿರೋ ಅಂಥ ಡಿಸೈನು. ಇದು ಮುತ್ತಲ್ಲಿ ಮಾಡಿದ್ದಾರೆ. ಇದಕ್ಕೆ ಎಷ್ಟು ಗ್ರಾಮ್ ಬೇಕಾಗುತ್ತೆ ಅಂದರೆ ಒಂದು 5 ಗ್ರಾಮ್ಸ್ ಆದರೂ ಸಾಕು. ಇನ್ನೂ ಕಮ್ಮಿಲೂ ಮಾಡ್ಬೋದು ಇದನ್ನ. ಇದು ನಾವು ಮುತ್ತೊಂದು ಸರ ಯೂಸ್ ಮಾಡಿದಾಗಲೂ ಯೂಸ್ ಮಾಡ್ಬೋದು. ಇದಕ್ಕೆ 3 ಲೇಯರ್ಸ್ ಆಗಿ ಸ್ಟೆಪ್ಗಳಾಗಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ನೆಕ್ಸ್ಟ್ ಇಯರಿಂಗ್ಸ್ ನೋಡೋಣ. ಇದು ಜುಮ್ಕಿ ಕಮ್ಮಿ ಗ್ರಾಮಲ್ಲಿದೆ. ಒಂದು 6 ಗ್ರಾಮ್ಸಲ್ಲಿದೆ ಇದು ಜುಮ್ಕಿ. ಮಕ್ಳಿಗೆ ಯೂಸ್ ಮಾಡ್ಬೋದು, ಹಾಗೆ ನಾವು ಸಣ್ಣ ಪುಟ್ಟ ಫಂಕ್ಷನ್ಗಳಿಗೂ ಯೂಸ್ ಮಾಡ್ಬೋದು. ಆವಾಗ ಇದು ಒಂದು 10 ಇಯರ್ಸ್ ಬ್ಯಾಕು ತುಂಬ ಟ್ರೆಂಡಿಂಗಲ್ಲಿ ಇದ್ದಂಥ ಡಿಸೈನು. ರೂಬಿ ಮತ್ತು ಅವಳ ಆ ಥರ ಡಿಸೈನು ಚೆನ್ನಾಗಿರುತ್ತೆ. ಯಾರಿಗಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ನಿಮಗೆ ಗೊತ್ತಿರೋ ಅಂಥ ಅಂಗಡಿಗಳಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ನೀವೇನಾದರೂ ಮೈಸೂರಲ್ಲಿರೋಂಥವ್ರಾದರೆ ಅಡ್ರೆಸ್ ಹೇಳಿ, ಅಂದರೆ ಅಡ್ರೆಸ್ಸು ಸುಧಾ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಫ್ರೆಂಡ್ಸ್, ಇವಾಗ ಏನು ನೋಡ್ತಾ ಇದ್ದೀರಾ, ಆ ಇಯರಿಂಗ್ಸ್ ಬಂದು ಫ್ಯಾನ್ಸಿ ವೇರ್ ಆಗಾದರೂ ಯೂಸ್ ಮಾಡ್ಬೋದು, ಹಾಗೆ ನಾವು ಡೈಲಿ ವೇರ್ ಆದರೂ ಯೂಸ್ ಮಾಡ್ಬೋದು. ಇದು ಆ್ಯಕ್ಚುಲಿ ಫ್ಯಾನ್ಸಿ ವೇರ್ಗೆ ಯೂಸ್ ಮಾಡಿದ್ರೇ ಕರೆಕ್ಟು, ಯಾಕೆಂದರೆ ಅದು ಸ್ಟೋನ್ ವರ್ಕ್ ಇರೋದ್ರಿಂದ. ಡೈಲಿ ಯೂಸ್ ಮಾಡಿದ್ರೆ ಬೇಗ ಸ್ಟೋನ್ ಬೀಳೋ ಅಂಥ ಸಾಧ್ಯತೆ ಇರುತ್ತೆ. ಫ್ರೆಂಡ್ಸ್, ನೋಡ್ಬೋದು ತುಂಬ ಯೂನಿಕಾಗಿ ತುಂಬ ಚೆನ್ನಾಗಿದೆ. ಇವೆಲ್ಲ ಜಾಸ್ತಿ ಗ್ರಾಮ್ಸ್ ಏನೂ ಬೇಕಾಗಿಲ್ಲ, ಒಂದು 2-3 ಗ್ರಾಮ್ಸಲ್ಲಿ ಆಗುತ್ತೆ. ಫ್ರೆಂಡ್ಸ್, ಇದು ನೋಡ್ಬೋದು, ಇದು ಮಕ್ಕಳು ಯೂಸ್ ಮಾಡ್ಬೋದು, ಹಾಗೆ ದೊಡ್ಡವರು ಯೂಸ್ ಮಾಡ್ಬೋದು. ಇದು ಏನಪ್ಪ ಅಂತ ಅಂದರೆ ಇದಕ್ಕೆ 3 ಗ್ರಾಮ್ಸ್ ಆದರೂ ಸಾಕು. ಗಟ್ಟಿಯಾಗಿದೆ ಇದು ಇಯರಿಂಗ್ಸು, ಡೈಲಿ ಯೂಸು ಮಾಡ್ಬೋದು. ಇವಾಗ ನೆಕ್ಸ್ಟ್ ವಿಡಿಯೋ ನೋಡೋಣ ಬನ್ನಿ. ಇದು ಫ್ಯಾನ್ಸಿ ವೇರ್ ಆಗಿರುತ್ತೆ, ತುಂಬ ಚೆನ್ನಾಗಿದೆ, ಯೂನಿಕಾಗಿ. ಇದು ಒಂದು 5 ಗ್ರಾಮ್ಸಿಂದ 6 ಗ್ರಾಮ್ಸ್ ಆದರೂ ಬೇಕು. ಅದು ಮುತ್ತಲ್ಲಿ ಕೆಳಗಡೆ ತುಂಬ ಚೆನ್ನಾಗಿ ಹತ್ತರಿಂದನೇ ತುಂಬ ಹೈಲೈಟ್ ಆಗಿದೆ. ಹಾಗೆ ಅದ್ರ ಮೇಲ್ಗಡೆ ಗ್ರೀನ್ ಸ್ಟೋನ್ಸು, ಹಾಗೆ ಮಧ್ಯದಲ್ಲಿ ಒಂದು ರೆಡ್ ಬೀಡ್ಸು ಸುಧಾ ಹಾಕಿದ್ದಾರೆ. ತುಂಬ ಚೆನ್ನಾಗಿರುತ್ತೆ. ಫಂಕ್ಷನ್ ವೇರು ಮಾಡ್ಬೋದು, ಡೈಲಿ ಯೂಸ್ ಮಾಡೋಕ್ಕಾಗಲ್ಲ. ಇವಾಗಿನ ಗೋಲ್ಡ್ ರೇಟ್ ನೋಡಿದ್ರೆ ಯಾರು 10 ಗ್ರಾಮು 15 ಗ್ರಾಮ್ ಯಾರೂ ತೊಗೊಳಕ್ಕಾಗಲ್ಲ. ಏನಿದ್ರು 5 ಗ್ರಾಮ್ 6 ಗ್ರಾಮಲ್ಲಿ ತೊಗೋಬೇಕು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು. ಫ್ರೆಂಡ್ಸ್, ಏನಂದರೆ ಇವಾಗ ಇನ್ನೇನು ಸ್ವಲ್ಪ ದಿನ 1 ಗ್ರಾಮ್ಗೆ 10,000 ರೂಪಾಯಿ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇವಾಗಲೇ 8 ಮೇಲೆ ದಾಟ್ತಾ ಇದೆ ಗೋಲ್ಡ್ ರೇಟು. ಇದು ನೋಡ್ಬೋದು, ಇದಕ್ಕೆ 4 ಗ್ರಾಮ್ಸ್ ಬೇಕಾಗುತ್ತೆ. ಚೆನ್ನಾಗಿದೆ, ಫ್ಯಾನ್ಸಿಯಾಗಿ. ಇದು ಫಂಕ್ಷನ್ ವೇರ್ಗೆ ಕರೆಕ್ಟಾಗಿದೆ. ಫ್ರೆಂಡ್ಸ್, ಇವಾಗ ನೋಡ್ಬೋದು ಇದು ಎಷ್ಟು ಚೆನ್ನಾಗಿದೆ ಅಂದರೆ ಒಂದು 3 ಗ್ರಾಮ್ಸ್ ಇದೆ. ಲಕ್ಷ್ಮಿ ಡಿಸೈನ್ ಮಾಡಿದ್ದಾರೆ, ಮಕ್ಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪರ್ಸ್ನಲಿ ನನಗೆ ಇದು ತುಂಬ ಇಷ್ಟ ಆಯಿತು. ಎಷ್ಟು ಚಿಕ್ಕಕ್ಕೆ ಪುಟಾಣಿಕೆ ಮಾಡಿದ್ದಾರೆ ಗೊತ್ತಾ. ಫುಲ್ಲು ಗೋಲ್ಡಲ್ಲೇ ಇದೆ ಅದು, ಯಾವುದೇ ರೀತಿಯಾದಂಥ ಸ್ಟೋನ್ಗಳನ್ನ ಯೂಸ್ ಮಾಡಿಲ್ಲ. ತುಂಬ ಚೆನ್ನಾಗಿದೆ. ಹಾಗೆ ಡೈಲಿ ಯೂಸ್ದು ಇನ್ನೂ 2 ವೀಡಿಯೋಸ್ಗಳಿದೆ ನೋಡಿ, ಇದು ಪಾರ್ಟ್ 3. ಇವಾಗ ನೆಕ್ಸ್ಟ್ ನೋಡ್ತಾ ಇರೋ ಅಂಥದ್ದು ಬಂದು ಇದು ರೆಡ್ ಬೀಡ್ಸು ಮತ್ತು ಮುತ್ತಿಂದ ಮಾಡಿರೋ ಅಂಥದ್ದು. ಇದೊಂದು ಸ್ವಲ್ಪ ಏಜ್ ಆಗಿರೋ ಅಂಥವ್ರು ಯೂಸ್ ಮಾಡೋದು. ನಾವು ಎಲ್ಲರಿಗೂ ಯೂಸ್ ಆಗೋಂಥ ವೀಡಿಯೋಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ಪ್ರತಿಯೊಂದು ಯಾವುದು ನನಗೆ ಡಿಸೈನ್ ಸಿಗುತ್ತೆ ಅದ್ರ ಪ್ರತಿಯೊಂದು ವೀಡಿಯೋಗಳನ್ನ ನಿಮಗೆ ತೋರಿಸೋಣ ಅನ್ನೋದಷ್ಟೇ. ಇವಾಗ ಏನು ನೋಡ್ತಾ ಇದ್ದೀರಾ, ಇದು ವೈಟ್ ಬೀಡ್ಸಲ್ಲಿ ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಗ್ರಾಮ್ಸ್ ಬೇಕಾಗುತ್ತೆ, ಒಂದು 12 ಗ್ರಾಮ್ ಮೇಲಾದರೂ ಬೇಕಾಗುತ್ತೆ. ಇದು ಇವಾಗ ಅಷ್ಟು ಟ್ರೆಂಡಿಂಗಲ್ಲಿಲ್ಲ, ಆದ್ರೂ ಈ ಥರ ಇಯರಿಂಗ್ಸ್ ಲೈಕ್ ಮಾಡೋರು ಇರ್ತಾರೆ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಇದಂತೂ ತುಂಬ ಚೆನ್ನಾಗಿದೆ. ಹಾಗೆ 2 ಬಾತುಕೋಳಿಗಳ ಡಿಸೈನಲ್ಲಿ ತೋರಿಸಿದ್ದಾರೆ, ತುಂಬ ಚೆನ್ನಾಗಿದೆ. ಇದು ನೋಡ್ಬೋದು, ರಾಮ್ಲೀಲಾ ಇಯರಿಂಗ್ಸು. ಇದು 10 ಗ್ರಾಮಲ್ಲಿದೆ. ಜಾಸ್ತಿ ಗೋಲ್ಡಲ್ಲೇ ಯೂಸ್ ಮಾಡಿದ್ದಾರೆ, ಬೀಡ್ಸ್ ಕಮ್ಮಿ ಇದೆ. ಯಾರಿಗಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತಗೊಂಡು ನೀವು ಪರ್ಚೇಸ್ ಮಾಡೋ ಅಂಥ ಅಂಗಡಿಗಳಲ್ಲಿ ಪರ್ಚೇಸ್ ಮಾಡ್ಬೋದು. ಇದು ಡೈಲಿ ಯೂಸ್ ಇಯರಿಂಗ್ಸು, 3 ಇಂದ 4 ಗ್ರಾಮ್ಸ್ ಬೇಕಾಗುತ್ತೆ. ನಾವು ಹೇಗೆ ಗೋಲ್ಡ್ಗೆ ಸೇವಿಂಗ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಬೇಕಾದ್ರೆ ಕೇಳಿದ್ರೆ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ. ಫ್ರೆಂಡ್ಸ್, ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ನೆಕ್ಸ್ಟ್ ತೋರಿಸ್ತಿರೋದು ಅಷ್ಟೇ, ಒಂದು ಸ್ವಲ್ಪ ಏಜ್ ಆಗಿರೋ ಅಂಥವ್ರು ಯೂಸ್ ಮಾಡೋ ಅಂಥ ಇಯರಿಂಗ್ಸು.
ಇದಕ್ಕೆಲ್ಲ ಒಂದು 5 ಗ್ರಾಮ್ಸ್ ಒಳಗಡೆ ಆಗುತ್ತೆ ಈ ಇಯರಿಂಗ್ಸ್ಗಳು. ತುಂಬ ಯೂನಿಕಾಗಿ ತುಂಬ ಚೆನ್ನಾಗಿರುತ್ತೆ, ಹಾಗೆ ಗಟ್ಟಿಗೂ ಸುಧಾ ಇರುತ್ತೆ. ಇದು ಡೈಲಿ ಯೂಸು ಮಾಡೋರು ಮಾಡ್ತಾರೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದನ್ನು ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.